ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸಿಂಗಲ್ ಟು ಮಿಂಗಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹುಡುಗಿಗೆ ನೀವಂದ್ರೆ ಇಷ್ಟ ಇಲ್ಲ ಅಂದರೆ ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರೋ ಈ ಟಿಪ್ ಏನಿದೆ, ಲವ್ ಮಾಡ್ತಾ ಇರೋರ್ಗೂ ಯೂಸ್ ಆಗುತ್ತೆ, ಅದರ ಜೊತೆಗೆ ಮದುವೆ ಆಗಿರೋರ್ಗೂ ಕೂಡ ಯೂಸ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಹೇಳಿರೋ ರೀತಿ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಮ ಲವರ್ ಅಥವಾ ನಿಮ್ಮ ಹೆಂಡತಿ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂದರೆ ಅದನ್ನು ತುಂಬ ಈಸಿಯಾಗಿ ಕಂಡುಹಿಡಿಬಹುದು. ಸೊ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಗೊತ್ತಲ್ವಾ ಏನು ಮಾಡಬೇಕು ಅಂತ? ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಂಬರ್ 1, ನೋ ಐ ಕಾಂಟ್ಯಾಕ್ಟ್. ಸೊ ನಿಮ್ಮ ಲವರ್ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಜೊತೆ ಮಾತಾಡುವಾಗಲಿ ಅಥವಾ ನೀವೇ ಅವ್ರ ಜೊತೆ ಮಾತಾಡುವಾಗಲಿ ಅವರು ನಿಮ್ಮ ಜೊತೆ ಸರಿಯಾಗಿ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ನೀವಂದರೆ ಇಷ್ಟ ಇಲ್ಲ ಅಂತಲೇ ಅರ್ಥ. ಯಾಕಂದರೆ ನಿಜವಾಗ್ಲೂ ಇಷ್ಟ ಇರೋರು ಅವರೇ ನಮ್ಮನ್ನು ಮಾತಾಡ್ಸೋವಾಗಲಿ ಅಥವಾ ನಾವೇ ಅವರನ್ನು ಮಾತಾಡ್ಸೋವಾಗಲಿ ಅವರು ಕರೆಕ್ಟಾಗಿ ಐ ಕಾಂಟ್ಯಾಕ್ಟ್ನ ಮೇಂಟೈನ್ ಮಾಡ್ತಾರೆ. ಆದರೆ ಏನೋ ಮಾತಾಡಿಸ್ಬೇಕಷ್ಟೆ, ಅದಕ್ಕೆ ಮಾತಾಡಿಸ್ತಾ ಇದ್ದೀನಿ ಅನ್ನೋ ಥರ ಆ ಕಡೆ ಈ ಕಡೆ ನೋಡಿಕೊಂಡು ನಿಮ್ಮ ಜೊತೆ ಮಾತಾಡ್ಸಿದ್ರೆ ಅವ್ರಿಗೆ ನೀವಂದರೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಅರ್ಥ. ನಂಬರ್ 2, ನೋ ಗುಡ್ ಕಾನ್ವರ್ಸೇಷನ್. ಸೊ ನೀವು ನಿಮ್ಮ ಲವರ್ ಜೊತೆ ಆಗಲಿ ಅಥವಾ ನಿಮ್ಮ ಹೆಂಡತಿ ಜೊತೆ ಆಗಲಿ ಮಾತಾಡ್ತಾ ಇರಬೇಕಾದ್ರೆ ಅವರು ನಿಮ್ಮಿಬ್ಬರ ಮಧ್ಯೆ ಇರೋ ಕಾನ್ವರ್ಸೇಷನ್ನ ಕಂಟಿನ್ಯೂ ಮಾಡೋ ಬದಲು ಅದನ್ನು ಎಂಡ್ ಮಾಡಬೇಕು ಅಂತ ಒನ್ ವರ್ಡ್ ಆನ್ಸರ್ಗಳನ್ನು ಕೊಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ನೀವು ಏನು ಮಾತಾಡ್ಸಿದ್ರು, ಏನು ಕೇಳಿದ್ರು, ಹಾಂ, ಹ್ಞೂ, ಹೌದು, ಇಲ್ಲ, ಸರಿ, ಓಕೆ, ಈ ಥರ ಮಾತಾಡಿಸ್ತಾ ಇದ್ದರೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂತಾನೆ ಅರ್ಥ. ನಂಬರ್ 3, ನಾಟ್ ಇನ್ ಟಚ್. ಸೊ ಇದು ಗಂಡ ಹೆಂಡತಿಗಿಂತ ಲವ್ವರ್ಸ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ನೀವು ಇಷ್ಟಪಡ್ತಾ ಇರೋ ಹುಡುಗಿ ನಿಮ್ಮನ್ನು ವಾಟ್ಸಪ್ನಲ್ಲಾಗಲಿ ಫೇಸ್ಬುಕ್ನಲ್ಲಾಗಲಿ ಅಥವಾ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಿಲ್ಲ, ಒಂದು ವೇಳೆ ನೀವೇ ಅವ್ರಿಗೆ ಮೆಸೇಜ್ ಹಾಕಿದ್ರೂ ಏನೋ ಕಾಟಾಚಾರಕ್ಕೆ ರಿಪ್ಲೈ ಕೊಡಬೇಕು ಅಷ್ಟೇ ಅನ್ನೋ ಥರ ರಿಪ್ಲೈ ಕೊಟ್ಟರೆ ಅವ್ರಿಗೆ ನೀವಂದರೆ ಇಷ್ಟ ಇಲ್ಲ ಅಂತ ಅರ್ಥ. ನಂಬರ್ 4, ನೋ ಅಟೆನ್ಷನ್. ಸೊ ನೀವು ಮತ್ತು ನಿಮ್ಮ ಲವರ್ ಆಗಲಿ ಅಥವಾ ನಿಮ್ಮ ಹೆಂಡತಿ ಆಗಲಿ ಒಂದು 4-5 ಜನ ಗುಂಪಿನಲ್ಲಿದ್ದರೆ ನೀವು ಮಾತಾಡಿಸುವಾಗ ಅವರು ನಿಮ್ಮ ಕಡೆ ಅಟೆನ್ಷನ್ ಕೊಡದೆ ಬೇರೆಯವರು ಹೇಳೋದನ್ನು ಕೇಳಿಸ್ಕೊಳ್ಳೋದು ಅಥವಾ ಅವ್ರ ಕಡೆ ಗಮನ ಕೊಡೋದು, ಈ ಥರ ಎಲ್ಲ ಮಾಡಿದ್ರೆ ನೀವಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ. ನಂಬರ್ 5, ನೋ ರಿಪ್ಲೈ. ಸೊ ನೀವು ವಾಟ್ಸಪ್ನಲ್ಲಿ ನಿಮ್ಮ ಲವರ್ಗಾಗಲಿ ಅಥವಾ ನಿಮ್ಮ ಹೆಂಡತಿಗಾಗಲಿ ಮೆಸೇಜ್ ಮಾಡಿದಾಗ ಅವರು ಆ ಮೆಸೇಜ್ನ ನೋಡಿ ಕೂಡ ರಿಪ್ಲೈ ಕೊಟ್ಟಿಲ್ಲ ಅಥವಾ ಲೇಟಾಗಿ ರಿಪ್ಲೈ ಕೊಟ್ಟರು, ಇಲ್ಲ ನೀವು ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಏನೋ ರಿಪ್ಲೈ ಕೊಡಬೇಕು ಅಷ್ಟೇ, ಅದಕ್ಕೆ ರಿಪ್ಲೈ ಕೊಡ್ತಾ ಇದ್ದೀನಿ ಅನ್ನೋ ಥರ ಮೆಸೇಜ್ ಮಾಡ್ತಾ ಇದ್ದರೆ ನೀವಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ. ನಂಬರ್ 6, ನೋ ಸ್ಮೈಲಿಂಗ್ ಫೇಸ್. ಸೊ ಯಾರೇ ಆಗಲಿ ಅವ್ರಿಗೆ ಇಷ್ಟ ಬಂದಿರೋ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದಾರೆ ಅಂದರೆ ಅವರ ಮುಖದಲ್ಲಿ ಯಾವಾಗಲೂ ಒಂದು ಸ್ಮೈಲ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ನೀವು ಮಾತಾಡೋವಾಗ ನಿಮ್ಮ ಲವರ್ಗಾಗಲಿ ಅಥವಾ ನಿಮ್ಮ ಹೆಂಡತಿಗೆ ಆಗಲಿ ನೀವು ಮಾತಾಡ್ಸೋವಾಗ ಅವರ ಮುಖದಲ್ಲಿ ಸ್ಮೈಲ್ ಇಲ್ಲ, ಅವರು ಅಂತ ಊದ್ಕೊಂಡಿದ್ದಾರೆ ಅಂದರೆ ನೀವಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ. ನಂಬರ್ 7, ಬ್ಲಾಕಿಂಗ್ ಯು. ಸೊ ನಿಮ್ಮ ಲವರ್ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅಥವಾ ನಿಮ್ಮ ಹೆಂಡತಿ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅಂದರೆ ಅವರು ಡೈರೆಕ್ಟಾಗಿ ನೀವಂದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೇಕು. ಇದು ಒಂದು ಸ್ಟ್ರಾಂಗ್ ಸಿಗ್ನಲ್ ಆಗಿದೆ. ಸೊ ಗಾಯ್ಸ್, ಗೊತ್ತಾಯ್ತಲ್ವಾ ನಾವು ತುಂಬ ಇಷ್ಟಪಡೋ ವ್ಯಕ್ತಿಗೆ ನಾವಂದರೆ ಇಷ್ಟನೇ ಇಲ್ಲ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಫ್ರೆಂಡ್ಸ್.